ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೆಂಗೆ ಸರ್ ಇಷ್ಟೆಲ್ಲ ಸಾಧ್ ನೋಡಿ ನಾವು ಏನೋ ಸಣ್ಣದಾಗಿ ಮಾಡ್ರೆ ಏನತ್ರ ಓಡಾಡ್ತಿರ್ತೀವಿ. ಇಷ್ಟು ಮಾಡ್ಬಿಟ್ಟು ನೀವು ಹೆಂಗೆ ಸರಳವಾಗಿರೋದಕ್ಕೆ ಹೇಗೆ ಸಾಧ್ಯ ಸರ್? ಬಟ್ ನಾನು ಹೇಳ್ತಾ ಇಲ್ಲ ನಮ್ಮ ಎವ್ರಿ ಡೇ ಐ ಆಮ್ ಸ್ಟೂಡೆಂಟ್, ನಾಟ್ ಫಾರ್ ಯಾವುದೇ ಥರದ ಲೆಕ್ಚರ್ ಅಲ್ಲ, ನಾನು ಯಾವುದೇ ಇದು ಅಲ್ಲ, ಎವ್ರಿ ಡೇ ಐ ಆಮ್ ಸ್ಟೂಡೆಂಟ್. ತಯಾರಿ ಹೆಂಗಿರುತ್ತೆ ಸರ್? ಈಗ ನಾನು ದರ್ಶನ್ ಅವ್ರಿಗೆ ಮಾಡ್ದಂಗೆ ಸುದೀಪ್ ಅವ್ರಿಗೆ ಮಾಡೋಕ್ಕಾಗಲ್ಲ, ಸುದೀಪ್ ಅವ್ರಿಗೆ ಮಾಡ್ದಂಗೆ ಇನ್ನೊಬ್ರು ಸ್ಟಾರ್ಗೆ ಮಾಡೋಕ್ಕಾಗಲ್ಲ. ಅವಾಗ ನಿಮ್ಮ ತಯಾರಿ ಹೇಗಿರುತ್ತೆ? ನೀವು ನಾನು ಇಮೇಜ್ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ದರ್ಶನ್ ಸರ್ ಇಮೇಜಿಗೆ ಅವ್ರು ಮಾಡೋ ಸ್ಟೆಂಟ್ಸ್ ಹೇಗಿರಬೇಕು ಅನ್ನೋದು ಪ್ಲಾನ್ ಮಾಡ್ಕೊಂತೀನಿ. ಸುದೀಪ್ ಅವ್ರದ್ದು ಮಾಡಿದ್ರೆ ಅವ್ರ ಪರ್ಫಾರ್ಮೆನ್ಸ್ಗೆ ಆ್ಯಕ್ಷನ್ ಹೆಂಗಿರಬೇಕು ಅನ್ನೋದು ಪ್ಲಾನ್ ಮಾಡ್ಕೊಂತೀನಿ. ಅಪ್ಪು ಸರ್ಗೆ ಬಂದು ಟೆಕ್ನಿಕಲಿ ಹೆಂಗೆ ಹೊಡಿಬೋದು, ಅಂದರೆ ಟ್ರಿಕ್ಸ್ ಮಾಡಿ ಹೆಂಗೆ ಐಟಮಲ್ಲಿ ಹೊಡಿಬೋದು ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡು, ಅಂದರೆ ಅವರ ಪರ್ಫಾರ್ಮೆನ್ಸು, ಅವರ ಒಂದು ಲೈಫ್ ಜರ್ನಿ ಏನಿದೆ, ಅವ್ರು ಮಾಡ್ಕೊಂಬಂದಂಥ ಸಿನಿಮಾಗಳು ಏನಿದೆ, ಅವ್ರನ್ನ ಜನಗಳು ಯಾವ ರೀತಿ ಇಷ್ಟಪಡ್ತಾರೆ ಅದಷ್ಟು ನೋಡ್ಕೊಂಡೇ ನಾನು ಫಾಲೋ ಅಪ್ ಮಾಡೋದು. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇವಾಗ ಸನಿ ಡಿಯಾಲ್ ಮಾಡಬೇಕು ಅಂದರೆ ಒಂದು ಬೋರ್ವೆಲ್ ಕೇಳ್ತಾರೆ ಅವರು ಅಂತಂದರೆ, ಗದರ್ ಸಿನಿಮಾದಲ್ಲಿ ಬೋರ್ವೆಲ್ ಕೇಳ್ತಾರೆ ಅಂತಂದರೆ ನೆಕ್ಸ್ಟ್ ಅದೇ ಸಿನಿಮಾದಲ್ಲಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತೀವಿ. ಅವಾಗಲೇ ನಾವು ಈ ತೋಪುದು ಚಕ್ರ ಎತ್ಕೊಂಡು ತಿರ್ಸೋದನ್ನು ಪ್ಲಾನ್ ಮಾಡ್ತೀವಿ, ಕಂಬನೇ ಕಿತ್ಕೊಂಡು ಎಳೆದೊಡೆಯೋದನ್ನು ಪ್ಲಾನ್ ಮಾಡ್ತೀವಿ. ಜನಗಳು ಎಂಜಾಯ್ ಮಾಡ್ತಾರೆ, ಅವ್ರು ಅದೇ ರೀತಿ ನೋಡೋಕೆ ಇಷ್ಟಪಡ್ತಾರೆ. ಅದನ್ನೇ ಹೋಗ್ಬಿಟ್ಟು ಬೇರೆ ಯಾರೋ ಒಬ್ರು ಮಾಡ್ದಂದ್ರೆ, ಇವಾಗ ಎಕ್ಸಾಂಪಲ್ ಶಾರುಖ್ ಖಾನ್ ಮಾಡ್ದಾನೆ ನಂಬಲ್ಲ, ಇಲ್ಲ ರಣಬೀರ್ ಕಪೂರ್ ಮಾಡಿದ್ರು ಅಂದರೆ ನಂಬಲ್ಲ ಜನಗಳು, ರಣಬೀರ್ ಸಿಂಗ್ ಮಾಡ್ದಾನೆ ನಂಬಲ್ಲ. ಅಂದರೆ ಅವ್ರಿಗದು ಒಂದು ಕರೆಕ್ಟ್ ಸೂಕ್ತ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಸಾಕಪ್ಪ ನನಗೆ ಇದು ಬೇಡವೇ ಬೇಡ, ಎಲ್ಲ ಕೈ ಕಾಲೆಲ್ಲ ಮುರಿದು ಆ ಥರದ್ದು ಯಾವ್ದು ದೊಡ್ಡ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಆಗಿದೆಯಾ ಅಂತ ಹೇಳಿ? ಇಲ್ಲ, ಇವತ್ತರೆಗೂ ಇಲ್ಲ. ಹೇಳ್ದಲ್ಲಮ್ಮ, ಇವಾಗ ಹೇಳ್ತಾನೆ ಎವ್ರಿ ಡೇ ನಾನು ಏನಾದರೂ ಒಂದು ಹೊಸದು ಕಲಿತಾನೇ ಇರ್ತೀನಿ. ಇವಾಗ ನಾನು ಸಿನಿಮಾ ಮಾಡಿರೋದು ಅಷ್ಟೇ, ನಾನು ಸ್ಟೂಡೆಂಟ್ ಆಗೋಗಿ ನಾನು ಸಿನಿಮಾ ಮಾಡಿದೆ. ನಾನು ಪ್ರೊಡಕ್ಷನ್ ಹೌಸಲ್ಲಿ ನಾನು ಪ್ರೊಡ್ಯೂಸರ್ ಅಂತ ಎಲ್ಲೂ ನೆನೆಸ್ಕೊಂಡಿಲ್ಲ, ಎಲ್ಲೂ ನಾನೊಂದು ಬೋರ್ಡು ಕೂಡ ಹಾಕಿರಲಿಲ್ಲ. ನಾರ್ಮಲ್ ಆಗಿ ಫೈಟ್ ಮಾಸ್ಟರ್ ಆಗಾದಾಗ ಹೆಂಗೆ ನಾನು ಊಟ ಮಾಡ್ತಾ ಇದ್ದೆ, ಹೆಂಗೆ ನಾನು ಕೆಲಸ ಮಾಡ್ತಾ ಇದ್ದೆ, ಅದನ್ನೇ ನಾನು ಮಾಡ್ತಾ ಇದ್ದೆ. ಸರ್ ಜವಾಬ್ದಾರಿ ಜಾಸ್ತಿ ಇರುತ್ತೆ ಸರ್ ನಿಮ್ಗೆ, ಯಾಕಂದರೆ ಅವ್ರಿಗೆ ಏನಾದ್ರು ಒಂದು ಹೇಳ್ಕೊಡೋ, ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅವ್ರ ಲೈಫೇ ನಿಂತೋಗೋ ಥರದಲ್ಲಿ ಇರುತ್ತೆ. ನೀವು ಎಷ್ಟು ಕಾನ್ಸಿಯಸ್ ಆಗಿರಬೇಕು? ಈಗ ಒಂದೇನೋ ಹೇಳ್ಕೊಡ್ತಿದ್ದೀನಿ ಅಂತಂದಾಗ ಹೆಂಗಿರುತ್ತೆ ಸರ್ ಆ ತಕ್ಷಣ? ಈಗ ನಾವು ಇಲ್ಲೇನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಹಿಂದೆಗಡೆ ಏನೋ ಒಂದು ಬೇರೆ ನಡೀತಾ ಇರ್ತದೆ, ಅದನ್ನೆಲ್ಲ ನಾವು ಫೋಕಸ್ ಮಾಡ್ಕೊಂಡೇ ಕೆಲಸ ಮಾಡಬೇಕು. ಅವ್ರನ್ನೆಲ್ಲ ಅಲರ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಕೆಲವು ಟೈಮಲ್ಲಿ ಅಂತ ರವಿವರ್ಮ ಕೋಪಿಷ್ಟ ಅಂತ ಅನ್ಕೊಂತಾರೆ. ಬಟ್ ಅವ್ರನ್ನ ಒಂದು ಅಲರ್ಟ್ ಇಲ್ದಿರೋದಕ್ಕೆ ಅವ್ರನ್ನ ಅಲರ್ಟ್ ಮಾಡೋಕ್ಕೋಸ್ಕರ ನಾನು ಕೂಗಾಡ್ತೀನಿ ಅನ್ನೋದು ಯಾರು ಯೋಚನೆ ಮಾಡಲ್ಲ. ಎಲ್ಲರೂ, ಯಾಕಂದರೆ ಅಷ್ಟು ಜನ ಕೇರ್ ಮಾಡಲಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣದು ಮಿಸ್ ಇದಾಗ್ಬೋದು. ಒಬ್ಬ ರೋಪ್ ಹೇಳೋದು ಮಿಸ್ ಆಗ್ಬೋದು, ಒಬ್ಬ ಬೆಡ್ ತಳ್ಳೋದು ಮಿಸ್ ಆಗ್ಬೋದು, ಒಬ್ಬ ಪ್ಯಾಡ್ ಹಾಕೊಂಡು ಇಲ್ಲ ಹಾಕ್ಬೇಕಾದ್ರೆ ಒಂದು ಸೈಡ್ ಹಾಕ್ಬಿಡ್ಬೋದು, ಈ ಮೂಳೆ ಮುರಿದೋಗ್ಬಿಡ್ಬೋದು. ಇದನ್ನೆಲ್ಲ ಪ್ರತಿಯೊಂದು ಹೆಜ್ಜೆನೂ ನಾವು ತುಂಬ ಜಾಗೃತಿಯಿಂದನೇ ಕೆಲಸ ಮಾಡೋದು. ನಾನೇ ಅಂತಲ್ಲ, ಯಾರೇ ಸಾಹಸ ನಿರ್ದೇಶಕರಾಗಿರಲಿ ಎಲ್ಲರೂ ಅದೇ ರೀತಿಯೇ ಕೆಲಸ ಮಾಡೋದು. ಆದರೂ ಸ್ಟೆಂಟ್ ಅಂತಂದರೆ ಏನಾದರೂ ಒಂದು ಸಣ್ಣ ಪುಟ್ಟ ಹಾಗೆ ಆಗ್ತದೆ. 2026ರಲ್ಲಿ ನಮಗೆ ಫೆಬ್ರವರಿ 6ಕ್ಕೆ ರಕ್ಕಸಪುರದಲ್ಲಿ ರಿಲೀಸ್ ಆಗುತ್ತೆ ಸರ್. ಅದ್ರ ಜೊತೆಗೆ ನಾವು ನಿಮ್ಮ ಕಡೆಯಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಪ್ರಾಜೆಕ್ಟ್ಗಳು ಮುಂದೆ ಯಾವುದೆಲ್ಲ ಇದಾವೆ ನಿಮ್ಮದು? ಇವಾಗ ಫೆಬ್ರವರಿಗೆ ಅದು ಬರುತ್ತಮ್ಮ. ಮಾರ್ಚ್ಗೆ ಇನ್ನೊಂದು ಹಿಂದಿ ಸಿನಿಮಾ ಒಂದು ಡೈರೆಕ್ಷನ್ ಮಾಡಿದೆ ನಿಮ್ಮ ಸಂಸ್ಥೆಯಿಂದ, ಬ್ಲೈಂಡ್ ಬಾಬು ಅಂತ. ನವಾಜುದ್ದೀನ್ ಸಿದ್ದಿಕ್ ಹೀರೋ, ಆಮೇಲೆ ಇನ್ನೊಬ್ರು ಪವನ್ ಮಲ್ಹೋತ್ರಾ ಅಂತ, ಇಬ್ರು ಕಾಂಬಿನೇಷನ್ ಮಾಡಿರುವಂಥ ಒಂದು ಸಿನಿಮಾ. ಮಾರ್ಚ್ ಎಂಡ್ ಮೇ ಬಿ ಒಳಗಡೆ ರಿಲೀಸ್ ಆಗುತ್ತೆ. ಅದೊಂದು ಸಿನಿಮಾ ಆಗುತ್ತೆ. ತಿರ್ಗಿ ಅದಾದ ಮೇಲೆ ಒಂದು 2-3 ಕಥೆಗಳು ರೆಡಿ ಮಾಡ್ಕೊತಾ ಇದೀವಿ. ಅದ್ರ ಜೊತೆಗೆ ಒಂದು ಟ್ರಾವೆಲ್ ಆಗುತ್ತೆ. ಈ ಕತೆ ನಡೆಯೋ ಮಧ್ಯದಲ್ಲಿ ಒಂದು ಎಕ್ಸೆಲ್ ಎಂಟರ್ಟೈನ್ಮೆಂಟ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಇದು ಯಾವುದೋ ಆ್ಯಂಥೋನಿ ಅಂತ ಅಂದ್ಬಿಟ್ಟು. ತಿರ್ಗಿ ಅದಾದಮೇಲೆ ಗನ್ ಮಾಸ್ಟರ್ ಅಂತ ಒಂದು ವಿಮೇಶ್ ರೇಷ್ಮೆ ಅವ್ರದ್ದೊಂದು ಸಿನಿಮಾ ಮಾಡಿದೆ. ಅಷ್ಟು ನಡೀತಾ. ಸರ್ ಬಹುಬೇಡಿಕೆಯ ಸಾಹಸ ನಿರ್ದೇಶಕರು ನೀವು. ದುಡ್ಡು ಎಲ್ಲೆಲ್ಲಿ ಇಟ್ಟಿದ್ದೀರಾ ಸರ್? ರಕ್ಕಸಪುರದೊಳಗೆ ಹಾಕಿದ್ದೀನಿ, ಅಷ್ಟೇನೇನಿಲ್ಲ. ಮಗಳನ್ನ ಮದುವೆ ಮಾಡಿದ್ದೀನಿ, ರಕ್ಕಸಪುರದೊಳಗೆ ಹಾಕಿದ್ದೀನಿ. ಇನ್ನೇನಿದೆ ಎಲ್ಲ ಇಲ್ಲೇ ಇದೆ. ಅಳಿಯ ಏನಂತಾರೆ ಸರ್ ನಿಮ್ಮ ಈ ಜರ್ನಿ ಬಗ್ಗೆ ಎಲ್ಲ? ಏನಾದ್ರು ಖುಷಿ ಪಡ್ತಾರೆ, ಅವರೆಲ್ಲ ನಿಜವಾಗ್ಲೂ ಖುಷಿ ಪಡ್ತಾರೆ. ಅವರಾಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಖುಷಿ ಪಡ್ತಾರೆ ನಿಜವಾಗ್ಲೂ. ಎಸ್ ಸರ್, ಸಾಕಷ್ಟು ವಿಚಾರಗಳನ್ನ ನೆನಪು ಮಾಡ್ಕೊಂಡ್ವಿ ನಾವು. ಏನಾದರೂ ಹೇಳೋದಿದ್ರೆ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಾಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಗೆಳೆಯರಾಗಿರ್ಬೋದು, ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದೆ, ಇದು ನನ್ನ ಹತ್ರ ಇದೆ, ಇದನ್ನು ಹೇಳ್ಕೋಬೇಕು ಅಂತ ಅನಿಸಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್? ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನನ್ನ ಎಲ್ಲ ಸ್ನೇಹಿತರಿಗೂ, ನನ್ನ ಅಭಿಮಾನಿಗಳಿಗೂ, ಮತ್ತು ಕನ್ನಡ ಪ್ರೇಕ್ಷಕರಿಗೂ, ಮತ್ತು ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ, ನನ್ನ ಕುಟುಂಬದವ್ರಿಗೂ, ಎಲ್ರಿಗೂ ಏನಂತಂದರೆ, ನೀವೇನು ಪ್ರೀತಿಸಿ ನನ್ನನ್ನು ಇಲ್ಲಿಗಂಟ ಬೆಳೆಸಿ ಇಲ್ಲಿಗಂಟ ಕರ್ಕೊಂಬಂದಿದ್ದೀರ. ನನ್ನ ಒಂದು ಮೊದಲನೇ ಹೆಜ್ಜೆ ಪ್ರೊಡಕ್ಷನ್ ಹೌಸ್ ರಕ್ಕಸಪುರದೊಳು ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ನೀವು ನೋಡಿ, ನೀವು ಇಷ್ಟು ವರ್ಷ ಏನು ನನ್ನ ಬೆಳೆಸಿ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ರು, ಈ ಸಿನಿಮಾನು ನಿಮಗೆಲ್ಲೂ ತಲೆ ಬಗ್ಸೋಂಥ ಕೆಲಸ ನಾನು ಮಾಡಿಲ್ಲ. ಎಲ್ಲೂ ಅಲ್ಲಿ ನೀವು ರವಿಯನ್ನ ಹಿಂಗೆ ಮಾಡ್ಬಿಟ್ಟ ಅಂತ ಬೇಜಾರು ಮಾಡ್ಕೊಳ್ಳೋದು ನಾನು ಮಾಡಿಲ್ಲ. ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆಲ್ಲ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ನೋಡಿ ನಿಮ್ಮ ಕೈಲಾದಷ್ಟು ಇನ್ನೂ ಒಂದು
ಭಗವಂತನ ಹತ್ರ ಪ್ರೇಯರ್ ಮಾಡಿ ಈ ಸಿನಿಮಾನ ಗೆಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಮೊನ್ನೆ ಇವರು ಸರ್ ಕೂಡ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೆಸ್ ಮೀಟಲ್ಲಿ ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ರು, ಪ್ರೀತಿನ ಮಾತಾಡಿದ್ರು ಸುದೀಪ್ ಸರ್. ಆ್ಯಂಡ್ ರಕ್ಕಸಪುರದೊಳಗೆ ಅವರು ಸ್ಟೋರಿ ಕೂಡ ಹಾಕಿದ್ರು. ಸುದೀಪ್ ಸರ್ ಬಗ್ಗೆ ಏನಾದ್ರು ಹೇಳಿ ಸರ್ ದಯವಿಟ್ಟು. ಸುದೀಪ್ ಸರ್ ಬಗ್ಗೆ ನಾನೇನು ಏನೋ ಹೇಳಿ ನಿಜವಾಗ್ಲೂ ಹೇಳ್ಬೇಕಂತಂದರೆ ಸುದೀಪ್ ಸರ್ ಒನ್ ಆಫ್ ದ ನನ್ನ ಕೊಲೀಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಅವರೆಲ್ಲ ಜೊತೆಲೇ ಬಂದಿದ್ದು, ನಾವು ಸುದೀಪ್ ಸರ್, ದರ್ಶನ್ ಸರ್ ಎಲ್ಲ. ಅದಾದಮೇಲೆ ಒನ್ ಆಫ್ ದ ನನ್ನ ಫ್ರೆಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ನನಗೆ ಟೀಚರ್ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಏನಂತಂದರೆ ಯಾವುದೇ ಫೈಟ್ ಮಾಸ್ಟರ್ ಏನಾದರೂ ಒಂದು ಕೊರಿಯೋಗ್ರಾಫ್ ಮಾಡ್ಬೋದು, ಅದಕ್ಕೆ ಪರಿಪೂರ್ಣವಾಗಿ ಜೀವ ತುಂಬುವಂಥ ಒಂದು ಆ್ಯಕ್ಟ್ರ್ ಅಂತೆ ಒನ್ ಆಫ್ ದ ಸುದೀಪ್ ಸರ್ ಕೂಡ ಒಬ್ಬರು. ನಂಗೆ ತುಂಬ ಖುಷಿ ಅವ್ರ ಹತ್ರ ಕೆಲಸ ಮಾಡಬೇಕು ಅಂತಂದರೆ. ಮತ್ತು ಅವ್ರ ಹತ್ರ ಕೂತ್ಕೊಂಡ್ರೆ ಒಂದಷ್ಟು ಬೇರೆ ಥರದ ಒಂದು ನಾನು ಕಲಿಯೋಂಥ ತುಂಬ ವಿಷಯಗಳು ಅವ್ರ ಹತ್ರ ನನಗೊಂದಷ್ಟು ಸಿಗುತ್ತೆ. ಅವ್ರ ಹತ್ರ ಇದ್ದರೆ ಟೈಮ್ ಸ್ಪೆಂಡ್ ಆಗೋದೇ ನನಗೆ ಗೊತ್ತಾಗಲ್ಲ. ನಿಜವಾಗ್ಲೂ ಅಂಥವ್ರ ಜೊತೆ ಇನ್ನೂ ಸ್ನೇಹದಲ್ಲಿ ಇನ್ನೂ ನಾನು ಉಳಿಸ್ಕೊಂಡು ನಾನು ಯಾವುದೇ ಥರದ್ದು ತಪ್ಪುಗಳು ಮಾಡಿದರೆ ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ, ನನಗೆ ಅದೇ ತುಂಬ ಖುಷಿ ಹೇಳಬೇಕು ಅಷ್ಟೇನೇನಿಲ್ಲ. ಸರ್ ರಕ್ಕಸಪುರದವಳು ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸ ಮೈಲುಗಲ್ಲಾಗುತ್ತೆ, ಹಿಸ್ಟರಿ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಎಲ್ಲ ಅನುಭವ ಇರುವಂತಹ ನಿಮ್ಮ ಟೀಮ್ ಸೇರಿ ಮಾಡಿರುವಂಥ ಸಿನಿಮಾ ಇದು. ನಮಗೂ ಕೂಡ ಯಾವುದೇ ಸಿನಿಮಾ ಗೆದ್ದರೂ ಕೂಡ ಖುಷಿ, ನಾವು ಕೂಡ ಸಂಭ್ರಮಿಸ್ತೀವಿ. 100% ಇದು ಕೂಡ ಜನ ಈ ರಕ್ಕಸಪುರದವಳು ಸಿನಿಮಾವನ್ನು ಸ್ವೀಕರಿಸಿ ಅಪ್ಪಿ ಒಪ್ಪಿ ಸಂಭ್ರಮಿಸ್ಬಿಡ್ತಾರೆ ಅಂತ ಅನ್ನೋದಕ್ಕೆ ಒಂದು ಮುನ್ಸೂಚನೆ ಸಿಕ್ಕಿದೆ ಸರ್. ಇನ್ನು ನಿಮ್ಮ ಕಡೆಯಿಂದ ಸಾಕಷ್ಟು ಸಿನಿಮಾಗಳು ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಭರವಸೆ ಕೂಡ ಇದೆ ಸರ್ ನಮಗೆ. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ರಕ್ಕಸಪುರದವಳು ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪ್ರೇಕ್ಷಕರಿಗೂ ಒಂದೇ ನಾನು ಕೇಳೋದು, ಜಿ ವೀಕ್ಷಕರಾಗಿರ್ಬೋದು, ಕನ್ನಡ ಚಿತ್ರ ಪ್ರೇಮಿಗಳಿಗಾಗಿರ್ಬೋದು, ನಾನು ಒಂದೇ ಕೇಳೋದು, ಎಲ್ಲೋ ಒಂದು ಕಡೆ ತುಂಬ ಮೂಲೆ ಗುಂಪಾಗ್ತಾ ಇದೆ ಕನ್ನಡ ಇಂಡಸ್ಟ್ರಿ. ದಯವಿಟ್ಟು ಕನ್ನಡ ಸಿನಿಮಾ ಥಿಯೇಟ್ರ್ಗಳಲ್ಲಿ ನೋಡಿ ಬೆಳೆಸಿ, ಯಾವುದೇ ಥರದ ಫ್ಯಾನ್ ವಾರ್ಗಳನ್ನ ಇಟ್ಕೊಂಡಿರ ಎಲ್ಲ ಸಿನಿಮಾನು ನೋಡಿ ಬೆಳೆಸಿ. ನಿಮ್ಮ ಕೈಯಲ್ಲಿ ಏನಾರು ಆಯ್ತಾ, ತಪ್ಪು ಮಾಡಿದ್ರೆ ಏನೋ ಒಂದು ತಿದ್ಕೊಳ್ಳೋ ಅಂತ ಒಂದು ಸಣ್ಣ ಸಂದೇಶ ಕೊಟ್ಟು ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.